ಅಪ್ಪ ನಾನು ಮಾಡಿರೋದು ಸಕ್ಸಸ್ ಆಗ್ಬಿಡ್ತು. ಕೊನೆಗೂ ನಾನು ಅನ್ಕೊಂಡಿದ್ದ ಸಾಧಿಸ್ಬಿಟ್ಟೆ. ಅವಳು ಇರೋದ್ರಿಂದ ನಮ್ಮ ದೊಡ್ಡಪ್ಪ ದೊಡ್ಡಮ್ಮಯ್ಯ ನನ್ನ ಸವಿತಮ್ಮ ಸವಿತಮ್ಮ ಅಂತ ಅಮ್ಮದ್ ಬಿಟ್ಟೇ ಬಿಟ್ರು. ಎಲ್ಲದಕ್ಕೂ ರೀತಮ್ಮ ರೀತಮ್ಮ. ಅದಕ್ಕೆ ನನಗೆ ಹಂಗೆ ಒಟ್ಟು ಹುರಿದೋಗೋದು ಅವಳ ಮನೆಗೆ ಬಂದಿರೋದಕ್ಕೂ ಅದಕ್ಕೂ. ಹೋಗು. ಅದಕ್ಕೆ ಮತ್ತೆ ನಾನು ನಿಮ್ಗೇನೋ ಒಂದು ಕಿವೆಗಳ ಹಿಂಗೆ ತೆಗ್ದಿಕ್ಕಿರೆ ಅವಾಗ ಅವ್ಳು ಹಿಟ್ಟು ಬರುತ್ತೆ ಎಂಬ ಇದಕ್ಕೋಸ್ಕರ ಸರಿಯಾಗಿ ಮಾಡಿದೆ ಇವತ್ತು. ಭಾಳ ಸಿಟ್ಟು ಬಂದಿತ್ತು ಅವ್ರಿಗೆ. ಕಿವೆಗಳ ತಗ್ಕೊಂಡು ಇಕ್ಕೊಂಡವಳಲ್ಲ ಅಂಬೋದು ಭಾಳ ಸಿಟ್ಟು ಬಂದಿತ್ತು. ಬೇಗ ಎಲ್ಲನ ಇದು ಮಾಡಿಬಿಟ್ಟೆ. ಏನಮ್ಮ ಏನು ಮಾಡ್ತೀವಿ ಸವಿತಮ್ಮ? ಏನಿಲ್ಲ ರಜಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದೆ. ಬಾ ಕೂತ್ಕ ಬಾ. ಅಲ್ಲ ಅವಳನ್ನ ರೀತನ್ನೇನ ಮನೆಯಿಂದ ಸಿಕ್ಕಾಕಿರಂತೆ ನಿಮ್ಮ ದಡಪ್ಪಯ್ಯನು ನಿಮ್ಮ ದಡಮ್ಮಯ್ಯ. ರಜಕಯ್ಯ ನೀನು ಹೇಳ್ದಂಗೆ ಅವತ್ತು ಹೋಗಿ ಅಕ್ಕಿ ಬ್ಯಾಗ್ಲವ ರೀತನ ಬ್ಯಾಗ್ನಾಗ ಇಕ್ಕಿದ್ದೆ ತೆಗ್ದಿಕ್ದೆ ಹೋಗಿ. ಅದನ್ನು ಅವಳು ನೋಡ್ಬಿಟ್ಟವಳೆ ನಮ್ಮ ಪದ್ಮ. ನೋಡು ಕಿವಾಗ್ಲ ಓದ್ಕೊಂಡು ಇಕ್ಕೊಂಡವಳೆ ಕಳ್ಳಿ ಅಂತ ಅವಳನ್ನ ಸರಿಯಾಗಿ ಜಾಡಿಸಿ ಹೊಡೆದು ದುಡ್ಡು ಇಟ್ಕೊಂಡು ಹೊರ ಕೆಳಿತು ನಮ್ಮ ದಡಮಯ್ಯ. ಭಾಳ ಅವಳು ಒಂಥರ ಜಂಬ ಜಾಸ್ತಿ. ಮತ್ತು ಜಂಬ ಐತಿ ಅಂದರೆ ಅಷ್ಟಿಷ್ಟೆಲ್ಲ ನಾನೇನೋ ಬಾಕಿ ಕೊಡಬೇಕು ಅದಕ್ಕೆ ಮುಂಚ್ಕೊಂಡವಳೆ. ನಾನು ಬೆದ್ದಾಗ ಹೋಗಿ ಮಾತಾಡಿಸ್ತೀನಿ, ಮಾತಾಡೋಂಗೆ ಇಲ್ಲ. ನನಗೆ ಅದಕ್ಕೆ ಬೋಲ್ಸಿಟ್ಟು ಬಂತು ನೋಡು. ನಾನು ಅದಕ್ಕೆ ಹೇಳಿದ್ದು ಹೋಗಮ್ಮ ಹಿಂಗೇನೋ ಒಂದು ಸರಿಯಾಗಿ ಮಾಡು, ಅವಾಗ ನಿಮ್ಮ ದಡಮ್ಮ ಹೊರಕಾಕ್ತಾರೆ ಅಂತ. ನಮ್ಮ ಮುನಪ್ಪ 1,000 ರೂಪಾಯಿ 1,50,000 ರೂಪಾಯಿ ಬಾಕಿ ಕೊಡಬೇಕು. ಅದಕ್ಕೆ ಅವನ ಮೇಲೆ ಹಂಗೆ ಹಿಂಗೆ ಹೋಗ್ತಾಳೆ. ಅವ್ನು ಕಂಡ್ರೆ ಸಾಕು ಹಂಗೆ ಬೈಯೋಕ್ಕೆ ಹೋಗ್ತಾಳೆ. ಅವ್ರಿಗೆ ಅದಕ್ಕೆ ರೋಡ್ನಾಗ ಓಡಾಡೋದೇ ಇಲ್ಲ. ನನಗೆ ಅವಳು ನೋಡಿ ಬೋಲ್ಸಿಟ್ಟು ಬರುತ್ತಮ್ಮ ತಾಯಿ. ನಾನು ಹಂಗೇನೆ ಮಾತಾಡಿಸ್ಕೊಂಡು ಶಾಕಿದ್ದೆ. ಇವನು ಹಂಗೆ ಅಪರ ಮಾಡ್ಕೊಂತಾಳೆ. ಏನು ದುಡ್ಡು ಕುಡಿಕೊಂತಾಳೆ. ಗನವಾಗಿ ನಮ್ಮ ದಡಪ್ಪ ಐತೆ ದುಡ್ಡು ಬೇರೆ ಇಸ್ಕೊಂಡವಳೆ ಅಂತ 2 ಲಕ್ಷನ. ನಮ್ಮ ದಡಪ್ಪ ನಾವು ಯಾಕೆ ಒಂದು 50,000 ಕೊಡ್ರಿ ಅಂತ ಕೊಡಲ್ಲ. ಅವಳನ್ನೇನು ಹಂಗೇನೆ ಹೊಚ್ಕೊಂಡೈತಿ. ಅದಕ್ಕೆ ನಾನು ಬಲ್ ಬೇಜಾರಾತು. ಅದಕ್ಕಾಗಿ ತೆಗಿ ಇದು ಹಿಂಗಾದ್ರೆ ಆಗಲ್ಲ ಅಂತ ನಾನೇ ತಗೊಂಡು ಇಕ್ಕಿದ್ದೆ ಒಡವೇನಾದ್ರಕ್ಕೆ. ಆವಾಗ ಅವಳು ನಮ್ಮ ಪದ್ಮ ನೋಡಿರ ಹಂಗಾಗ್ಬಿಟ್ಟು ಬೇಡ ನೀನು ಬೇರೆ ಹಂಗಂದ ಹಿಂಗೆ ಮಾಡಿ ಯಾರನ ಅಂದ ಅವಳಿಗೆ ಏನಾನ ಕಳ್ತನ ದಾರ ಪೋರ್ಸಿರಿ ಅವ್ರೆಟ್ಗೆ ಅವರೇ ಕಳಿಸ್ತಾರೆ ಅಂತ ನೀನು ಹಂಗಂದಲ್ಲ. ಅದಕ್ಕೆ ನಾನು ಗಲ್ಕಿವೆಗಳ ಅವಾಗಲೇ ತೆಗ್ದಿಕ್ಕಿದ್ಲ ಅವಳು. ನಾನು ಯಾಕೆ ಮಜ್ಜಿಗೆ ಪಜ್ಜಿಗೆ ಆತನ ವಹಿಸ್ಕೊಂಬರೋಣ ಏನೊಂದು ದಡಮ ಎಲ್ಲ ಯಾರ ಮನೆಗಾನ ವಹಿಸ್ಕೊಂಬಂದೈತಿ ಏನೋ ನೋಡೋಣ ಅಂತ ಒಳಗೆ ಹೋದೆ. ಏನು ಸಾರು ಮಾಡ್ಯಾವ್ರಿ ಏನೋ ಅಂತ ನೋಡೋಣ ಅಂತ. ಅದಕ್ಕೆ ಯಾರು ಇರಲಿಲ್ಲ. ಅಲ್ಲಿ ಬೇರೆ ಸೀರೆ ನೋಡು ಅದ್ರಾಗ ತೆಗ್ದಿಕ್ಕಿದ್ಲು. ನಾನು ಅದ್ರಾಗ ತೆಗ್ದಿಕ್ಕಿ ಹೋದೆ. ಹಿಂಗಾಗುತ್ತೆ ಅಂಬದು ಗೊತ್ತಿತ್ತು. ಸುಮ್ಕಿ ಒಂದು ದಡಮಯ್ಯ ಹಂಗೆ ಅವಳು ಬಂದಾಗಿಂದನು ನನ್ನ ಮೇಲೆ ಒಂದು ರೋಗಟ್ಟು ವಾಸಿ ಇಲ್ಲ ಕಣ. ಯಾಕೆ ರಜಕಯ್ಯ ನೀನೇನ ನಾನು ಅವಳು ಒಬ್ಬೊಬ್ಬ ಎಂತಾಳು ಅವಳು ರೀತ. ಅಯ್ಯೋ ಈ ಸಣ್ಣಪ್ಪಣೆ ಒಂದು ಎಷ್ಟು ಚೆನ್ನಾಗಿ ಮಾಡಕ್ಕೆ ಹೋಗ್ತಾಳೆ. 2 ಲಕ್ಷ ರೂಪಾಯಿ ದುಡ್ಡು ಕೊಟ್ಟೈತೆ ಅವಳಿಗೆ. ನಮ್ಮಂತರ್ಗೆ ಯಾರಿಗಾನ ಕೇಳಲಿಕ್ಕೆ ಕೊಡಲ್ಲ. ನಮ್ಮ ಹುಡುಗ ಅವತ್ತು ಅದಕ್ಕೆ ಬೇಕಾಯ್ತು. ನಮ್ಮ ಅಮ್ಮಣಿ ಸೆನಕಿರಲಿಲ್ಲ, ನಮ್ಮ ಸಿದ್ದಮ್ಮಗೆ ಸೆನಕಿರಲಿಲ್ಲ. ಆಸ್ಪತ್ರೆಗೆ ಹೋಗ್ಬೇಕಾಯ್ತು. ದುಡ್ಡು ಇರಲಿಲ್ಲ. ಒಂದು 5,000 ರೂಪಾಯಿ ದುಡ್ಡು ಕೊಡೋ ಸಣ್ಣಪ್ಪಣ ಅಂದರೆ ಇಲ್ಲ ಅಂತ ನಮ್ಮಂತರಿಗೆ ಕಷ್ಟಕ್ಕೂ ಕೊಡಲ್ಲ ನಿಮ್ಮ ದಡಪ್ಪ. ನೋಡಿ ಅವಳಿಗೆ ಗಾನ್ವಾಗಿ ಕೊಟ್ಟಿರೋದು. ಅದಕ್ಕೆ ಮತ್ತೆ ಸರಿಯಾಗಿ ಆಗೈತೆ ಸುಮ್ಕಿರು. ವ್ಯಾಪಾರ ಮಾಡ್ತಾಳೆ ಮೊಯ್ ನೇಷ್ಕೊಂಡು ದುಡಿಯಲ್ಲ. ಉಕ್ಕಂಡೇನೆ ಹಂಗೆ ವ್ಯಾಪಾರ ಮಾಡ್ತಾಳೆ. ಓಟು ದಿಮಾಕು. ನಾನು ನಾಳೆ ಯಾತ್ಗೂ ಹೋಗಲ್ಲ. ಮೊನ್ನೊಂದು 2 ದಿನ ಅಸ್ವಸ್ಥ ಮಾಡ್ದೆ. 1-2 ದಿನ ಓದಿ ಅವಳ ತಕ್ಕೆ ಅಲ್ಲಿ ಇವಾಗ ಹೋಗ್ದಂಗೆ ಆಗಿದ್ದೀನಿ. ಅವಳದು ಬುಲ್ ಜಂಬದ್ದ ಹುಲತ್ತು. ನಾನು ಹೋಗಲ್ಲ ಮತ್ತಾಯಿ. ಇವಾಗ ಸಣ್ಣಪ್ಪಣ ಏನೋ ಸತ್ಯಕಾಯಿ ವರ ಕೇಳ್ದಿರೋದೇ ವಾಸಿ ಆಗೈತಿ. ಇವನು ಅಂಗಡಿಗೆ ಮಸ್ತಾಗಿರುತ್ತೆ ಮಾಡ್ಕೊಂಡು ತಿಂಬ್ಲಾಳು ಬಿಡು. ಏನೇನು ಅಯ್ಯೋ ಇದು ಅಮ್ಮಂಗೆ ಆಡ್ತಾಳೆ ಹಂಗೇನು ಮಸ್ತಾಗಿರುತ್ತೆ. ಅಂಗಡಿಗೆ ಮಾಡ್ಕೊಂಡು ಉಣ್ಬೇಕಮ್ಮ. ತರಕಾರಿ ತಕೊಂಡು ಏನೋ ಒಬ್ಳಿ ಮಾಡ್ಕೊಂಡು ಉಣ್ಬೇಕು. ಹತ್ತಿ ಮತ್ತೆ ಮಗ ಸಸಿ ಸೇರಲ್ಲ ಇವಳು ಒಳ್ಳೆಳಲ್ಲ ಅಂತ. ಹೆಂಗ ಬಿಡು. ನಾನು ಅಂದ್ಕೊಂಡಿದ್ದೇನು ಸಕ್ಸಸ್ ಆಯಿತು. ಕೊನೆಗೂ ಅರೀತ ಮನೆಯಿಂದ ಹೊರಕ್ಕೆ ಹೋದ್ಲು. ಯಾರು ನಾನು ಕಂಡು ಹಿಡಿತೀನಿ ಹಿಂಗೆ ಎಂಬಳದು ಹೆಂಗೆ ಕಂಡು ಹಿಡಿತಾಳೆ ನೋಡ. ನಾನು ಕಂಡು ಹಿಡೀಲಿ ನಾನು ಅಂಬದು ಅವಳಿಗೆ ಗೊತ್ತೇ ಇಲ್ಲ ನಾನು ಹಿಂಗೆ ಮಾಡಿದ್ದೀನಿ ಎಂಬುದು. ಅಂಕಿರಿ ಯಾರು ತಗೋ ಹೇಳಕ್ಕೆ ಹೋಗ್ಬೇಡ. ಜನ ಮೊದಲೇ ಸರಿ ಇಲ್ಲ. ಒಂದು ಏಟು ಸಿಕ್ಕಿ ಸಾಕು ಅದನ್ನೇ ಒಂದು ದೊಡ್ಡದು ಮಾಡೋಕ್ಕೆ ಕಾಯ್ತಿರ್ತಾರೆ. ಅದಕ್ಕೆ ಯಾರು ತಗೋ ಹೇಳಕ್ಕೆ ಹೋಗ್ಬೇಡ ಸುಮ್ಕಿರು. ಯಾರು ತಗೋ ಹೇಳಕ್ಕೆ ಹೋಗಲ್ಲ. ಅಲ್ಲ ನೋಡು ಎಂತೆಂಥ ಜನ ಇರ್ತಾರೆ ಅಂತ ಹೇಳೋದು. ಅಲ್ಲ ನಾವು ಏನೋ ಬಿಡು ಅಂತೇಳಿ ಏನೋ ಒಳ್ಳೆ ಮಾತನಾಗ ಎಲ್ಲಾರು ತಗೋನು ಚೆನ್ನಾಗಿರೋಣ ಅಂತ ಹೋಗ್ತೀವಿ. ಅವಳು ಹಂಗೆ ಅವತ್ತು ಹೋಗಿದ್ದೀನಿ. ನಮ್ಮ ದೊಡ್ಡಪ್ಪಯ್ಯ ಅವಳನ್ನ ಬಾರಮ್ಮ ಕೂಕ ಹಿಡಿತಮ್ಮ ಕಾಫಿ ಕುಡಿಯೋಂಬತ್ತಿ. ನನ್ನ ಕೂಕ ಅಮ್ಮಂಗಿಲ್ಲ ನೆನ್ಕಮ್ಮಂಗಿಲ್ಲ. ಅವಳು ಇರೋದ್ರಿಂದ ನಮಗೆ ಮರ್ಯಾದೆ ಇರಲಿಲ್ಲ. ಅವಳು ಹೆಣ್ಮಗಳಾಗಿದ್ಲು, ನಾನು ಹೆಣ್ಮಗಳಾಗಿರೋಳು. ನಾನೆಲ್ಲ ಇದ್ದೆ. ಅದಕ್ಕೆ ಮತ್ತೆ ನಾನು ಸರಿಯಾಗಿ ಹಿಂಗೆ ಮಾಡಿದ್ದು. ನಾನು ಅದಕ್ಕೆ ನಿಂತಾಗ ಬಂದು ಹಂಗಂದಿದ್ದು ಹಿಂಗೆ ಮಾಡಮ್ಮ ಹೇಳ್ತೀನಿ ಅಂತ. ಅವಳು ತಗಿಸ್ಬೇಕು ಅಂಗಡಿನ ಬಿಡಬಾರ್ದು. ಎತ್ತಿಸ್ಬೇಕು ಅಂಗಡಿನ. ಓಹೋ ಏನು ಇದು ಮಾಡ್ತಾಳೆ ಹಂಗೆ. ಎತ್ತಾಳೆ ತಾಳಿ ಅವಳಿಂದ ನೀವು ನಮ್ಮ ದಡಪೇರು ಹೋಗ್ದಂಗಾರೆ ನಮ್ಮ ದಡಪೇರು ಒಂದು ಇಡ್ತಾಮಾರು. ನಮ್ಮ ದಡಪೇರು ಹೋಗ್ದಂಗಾದ್ರೆ ತೆಗಿತಾಳೆ. ನೀನು ಹೋಗ್ತಿದ್ದೆ ನಿನ್ನ ಮಗನ ಒಂದಿಟ್ಟು ಸಾಲ ಮಾಡ್ಕೊಳವನೆ ಅವನು ಇದು ಮಾಡ್ಕೊಳ ಅಂದರೆ ತೆಗಿತಾಳೆ. ಪಡ್ತಾರಿ ತೆಗಿತಾಳೆ ನೋಡಿ ಮೈಂತಿ. ಅವಳ ಕೈಲಲ್ಲೇ ಸಾಲ ಮಾಡಿ ಹಾಕಿ ಅವಳೆ ಇನ್ನೆಲ್ಲಿ ಹುಟ್ಟಿಸ್ಕೊಂಬಕ್ಕ. ಅವ್ರು ಸಾಲ ಮಾಡ್ದಲೇ ಮಾಡಬೇಕು. ಸಾಲ ಮಾಡ್ದಲೇ ಮಾಡಿದರೆ ಮಾತ್ರ ಆಗೋದು. 2 ಲಕ್ಷ ರೂಪಾಯಿ ನಮ್ಮ ದಡಪೈನ ತೆಗಿಸ್ಕೊಂಡು ಅಲ್ಲಾಡಿ ಅವಳೆ. ಅದಕ್ಕೆ ಹಂಗೆ ಆಡ್ತಾಳೆ ಅಷ್ಟೇ. ಸಾಲ ಮಾಡ್ದಲೇ ಸ್ವಂತ ದುಡ್ಡಿಂದ ಮಾಡಿದ್ರೆ ಏನೋ 1 4 ಕಾಸು ಹುಟ್ಟುತ್ತೆ. ಸಾಲ ಮಾಡಿದ್ರೆ ಹಿಂಗೆ ಆಗೋದು. ಏನೇ ಸವಿತಮ್ಮ ಏನೋ ಮಾತಾಡ್ತಾ ಇದ್ರು ನೀನು ರಜಮ್ಮ. ಏನಿಲ್ಲ ನೀನು ಹಂಗೆ ಅಂತಿದ್ದಲ್ಲ ಅವಳನ್ನ ಫಸ್ಟ್ ಮನೆ ಬಿಟ್ಟು ಕಳಿಸ್ಬೇಕಣೆ ಅಂತ.
ಅದಕ್ಕೆ ನಾನೇ ಕಿವಗಳ ತೆಗ್ದು ಅವಳು ಬ್ಯಾಗ್ನ ಕಿಕ್ಕಿದ್ದು ಅದನ್ನೇ ಮಾತಾಡ್ತಿದ್ವಿ ನಾನು ರಜಕ್ಕೆ. ಅಲ್ಲ ನೋಡು, ನಿಮ್ಮನ್ನ ಹೆಂಗಂತಾಳಲ್ಲಿ ನನ್ನ ಮೊಮ್ಮಗೆಲ್ಲ ಒಂದಿಟ್ಟು ಕುಡ್ದು ಬರೋಕ್ಕೆ ಅದನ್ನ ಅಯ್ಯೋ ಏನಂಗೆ ಕುಡ್ದು ಬತ್ತ ನಿನ್ನ ಮೊಮ್ಮಗ ಕುಡ್ದು ಬತ್ತಾನೆ ಅಂತಾಳೆ. ಏನು ಮಾಡೋಣ ನಾವು ಅಡಿಕೆ ಮರಿಗೆಲ್ಲ ಸಾಧನ ಹಾಕ್ತೀವಿ ಅಂತ ಸುಮ್ಮನೆ ಹಂಗೆ ಇದೀವಿ ಅಷ್ಟೇ. ಸುಮ್ಮನೆ ಯಾಕೆ ಒಟ್ಟುನು ಉದ್ದಾಡ್ಕೊಂಡು ಇದಕ್ಕೋಸ್ಕರ ಅದೇ ಮತ್ತೆ ನನಗೂ ಹಂಗೆ ಕಣೆ ಅವಳನ್ನ ಕಂಡ್ರಾಗಲ್ಲ, ಇನ್ನೇನು ಯಾರು ಮಾತಾಡ್ಸಲ್ಲ ಅಮ್ಮ ಒಂದು ಇದಕ್ಕೋಸ್ಕರ ಸುಮ್ಕಿರೋದಷ್ಟೇ. ಅವಳು ಬುದ್ಧಿನೇ ಇಡ್ಸಲ್ಲ ಊರಾಗೆಲ್ಲ ಅವಳನ್ನ ಹೆಂಗೆ ಮಾತಾಡ್ತಾರೆ ಹೇಳು. ನನಗೇನೋ ಭಾಳ ಖುಷಿ ಆಯ್ತು ಕಣಕೊಂಬ್ಲಕಾಯ. ಅಯ್ಯೋ ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಗ್ಬಿಡ್ತು. ನಮ್ಮ ದಡಪ್ಪ ನಮ್ಮ ದಡಮಯ್ಯ ಅವಳನ್ನ ಹೊರಗೆ ದಬ್ಬಿರಲ್ಲ, ನನಗೆ ಭಾಳ ಸಂತೋಷ ಆಯ್ತು. ನನಗೂ ಹಂಗೆ ಭಾಳ ಖುಷಿ ಆಯ್ತು. ಇನ್ನು ನಾನು ಹೋಗಿಲ್ಲ, ಅತ್ತೆ ನಾನು ಹೋದ್ರೆ ಅಳ್ತಾ ಕುಕ್ಕಾಡಿರ್ತಾಳೆ, ಹೇಳ್ತಾಳೆ ನಾನು ಬಿಡು ಅಂತ ಹಿಂಗೆ ಸಮಾಧಾನ ಮಾಡೋಳಂಗೆ ಮಾಡ್ತೀನಿ. ಇನ್ನೇನು ಮಾಡೋಣ, ನಾನು ಹಂಗೆ ಈಗ ನಮ್ಮ ಮನೆಗೆ ಇವಾಗ ನನ್ನ ಗಂಡು ನೋಡಿರಿ ಹಿಂಗೆ ಮಾಡ್ದ, ಇವಾಗ ನಮ್ಮ ಅಣ್ಣ ಇರೋ ಮಾತಾಡ್ಸಲ್ಲ, ನಮ್ಮ ಅಕ್ಕಿಯರು ಯಾರು ಮಾತಾಡ್ಸಲ್ಲ. ಅದಕ್ಕಾಗಿ ನಾವೇನೋ ಸುಮ್ಮನೆ ಹಿಂಗೆ ಮಾತಾಡ್ಸ್ಕೊಂಡು ಇದೀವಿ ಅಷ್ಟೇ. ನನಗೆ ಅವಳನ್ನ ಕಂಡ್ರಾಗಲ್ಲ, ಅವಳಿಗೆ ಬಲ್ ಜಂಬ ದೌಲತ್ತು, ಅದಕ್ಕೆ ಅವಳನ್ನ ಕಂಡ್ರಾಗಲ್ಲ ನನಗೆ. ನಾನು ಇವಾಗಿನ ಬಂದು ಈಗ ಒಂದು ಲೋಟ ಹಾಲು ಕಾಸ್ಕೊಂಡು ಕುಡಿದು ಕುಕ್ಕಾಬಿಟ್ಟೆ. ನಮ್ಮ ದಡಮಯ್ಯ ಅವಳಿಗೆ ಮರ್ಯಾದೆ ಕೊಡ್ತಾರೆ ಅಷ್ಟು ನನಗೆ ಮರ್ಯಾದೆ ಕೊಡ್ತಿರ್ಲಿಲ್ಲ. ಅವರು ಮುಂಚೆ ನಾನು ಚೆನ್ನಾಗಿ ನೋಡ್ಕೊಂಬಾರ ಚೆನ್ನಾಗಿ ಮಾತಾಡ್ಸಾರೋ, ಅವಳು ಬಂದಾಗಿಂದನೂ ಒಂಥರ ಬದಲಾಗಿದ್ರು. ಅದಕ್ಕಾಗಿ ನನಗೆ ಭಾಳ ಸಿಟ್ಟಿಟ್ಟಾರೆ ಈತನ ಮೇಲೆ. ಸುಮ್ಮನೆ ಮೇಲೆ ಮಾತ್ರ ಆ ದೀಪ ಎದುರಿಗೂ ಅವ್ರ ಎದುರಿಗೆಲ್ಲ ಸದ್ರ ಆಗಬಾರ್ದು ಎಂಬ ಇದಕ್ಕೋಸ್ಕರ ಸುಮ್ಮನೆ ಮೇಲೆ ಮಾತಾಡಿಸ್ತಿದ್ದೆ. ಆದರೆ ಒಳಗೆ ಭಾಳ ಇತ್ತೆ ಅವಳ ಮೇಲೆ ನನಗೆ. ನನಗೂ ಅಷ್ಟೇ, ನನಗೂ ಅವಳು ಕಂಡ್ರೆ ಆಗಲ್ಲ. ನಮ್ಮಮ್ಮ ಕುಡಿಯೋಕ್ಕೆ ಕುಡ್ದು ಗೊತ್ತಾನೆ ಇಲ್ಲಿ ನಮ್ಮನೆ ತಮ್ಮನೆ ಕೆಮ್ತಾನೆ ಅಂತ ಆಡ್ಕೆಂಬ್ತಾಳೆ. ನನ್ನ ಮೊಮ್ಮಗೆಲ್ಲ ಒಂದಿಟ್ಟು ಕುಡಿಯೋದಕ್ಕೆ ಮದುವೆ ಆಗದಿಲ್ಲದಕ್ಕೂ ಹತ್ಕೊಂಡು ನಿಮ್ಮ ಅಮ್ಮಗೊಂದು ಮದುವೆ ಆಗಲಿಲ್ಲ ಅಮ್ಮ, ಎಲ್ಲನ ಹೆಣ್ಣು ನೋಡಿ ಮದುವೆ ಮಾಡ್ರಿ ಅಂತಾಳೆ. ಹಿಂಗೆ ಹೇಳ್ತಾಳೆ. ಅದಕ್ಕೆ ನಾವು ಮಾಡೋದು ಗೊತ್ತೈತಿ. ಅವಳು ಹಂಗೆ ಹೆಂಗೆ ಅಂತಾಳೆ ಗೊತ್ತೇ, ಮಕ್ಕಳ್ದಂಗೆ ನನಗೂ ಹಂಗೆ ಅವಳ ಮೇಲೆ ಭಾಳ ಸಿಟ್ಟೈತೆ. ಆದರೆ ನಾನು ಮಾತ್ರ ಮುಂದಿದ್ದಾಗ ಮಾತ್ರ ಸುಮ್ಮನೆ ಹಂಗೆ ಮಾತಾಡ್ತೀನಿ ಅಷ್ಟೇ ನಾನು. ಆದರೆ ನನಗೂ ಅವಳನ್ನ ಕಂಡ್ರೆ ಆಗಲ್ಲ ಕಣೆ ಅಮ್ಮಣಿ. ನನಗೂ ಭಾಳ ಸಿಟ್ಟೈತೆ ಅವಳ ಮೇಲೆ, ಜಂಬ ಜಾಸ್ತಿ. ಅಮ್ಮ ಅಷ್ಟಿಷ್ಟು ಜಂಬ ಇಲ್ಲ ಅವಳಿಗೆ. ಅಯ್ಯೋ ಇಲ್ಲೋಡಿಲಿ ಮಗ ಸೊಸೆ ಮತ್ತು ಎಲ್ಲರೂ ಮನೆಯಾಗೆಲ್ಲ ಚೆನ್ನಾಗಿದ್ದಿದ್ರೆ ಅದಕ್ಕೆ ಮತ್ತು ಸ್ವಂತ ಅಮ್ಮನೂ ಮಾತಾಡ್ಸಲ್ಲ, ಅಕ್ಕನೂ ಮಾತಾಡ್ಸಲ್ಲ, ಯಾರು ಮಾತಾಡ್ಸಲ್ಲ ಅವಳನ್ನ. ಯಾರು ಇಲ್ಲ ಅವಳಿ ಸಂಬಂಧಿಕರು ಇವಾಗ ಒಂಟಿ ಪಿಚಾಚಿ. ಇವಾಗ ನಮ್ಮ ದಡಮಯ್ಯ ಒಂದಿಟ್ಟು ಮಾತಾಡ್ಸಾರೋ ಅವರು ಮಾತಾಡಿಸ್ದಂಗಾದ್ರೆ ಇವಾಗ ಚಂದಕ್ಕೆ ಬುದ್ಧಿ ಕಲ್ತ್ಕೊಂಬ್ತಾಳೆ. ತಡಿ ನೋಡ್ಮಂತಿ ಇವಾಗ ತಿರ್ಗ ಅವ್ರ ಕಾಲ ಹಿಡ್ಕೋಬೇಕು ಹೋಗಿ. ಅವಾಗ ಅವ್ರೇನು ನೋಡ್ಕೊಂಬಲ್ಲ ಇವಳೇನು ಅಂದರೆ ಎಷ್ಟೇ ಮನೆಯಾಗೆ ಬರ್ತೀನಿ ಅಂತ ಬೇಡ್ಕೊಂಡ್ರೆ ಅವಳೇನು ಬಿಡ್ಕೊಂಬಲ್ಲ ಸೊಸೆ ಅಂತಲ್ಲಿ ದಿಮ್ಮನ್ ಸಸಿ ಸಿಕ್ಕವಳೆ. ಹಂಗೆ ಅನ್ಕೊಂತಿದ್ದೆ ಯಾರನ್ನ ಒಬ್ಳು ದಿಮ್ಮನೇಳು ಬರ್ಬೇಕು ಅಂತ. ಬೋಲೂ ಒಳ್ಳೆಳಲ್ಲ ಅವಳು. ನೀನೇನೂ ನನಗೇನು ಅವಳು ಬುದ್ಧಿ ಇಡ್ಸಲ್ಲ. ನನ್ಗೆ ಅವಳು ಕಂಡ್ರೆ ಆಗಲ್ಲ ಕಣೆ ಸೈತಮ್ಮ. ಏನು ಮಾಡೋಣ, ಸುಮ್ಮನೆ ಇದ್ದೀನಿ ಅಷ್ಟೇ. ಏನು ಕೊಂಬ್ಲಕಾಯ ಹಿಂಗೆ ಅಂತ ಮಾತಾಡಿಸ್ತಿರ್ತಾಳ, ಅದಕ್ಕೆ ಬಿಡು ಸುಮ್ಮನೆ ಅಂತ ಮಾತಾಡ್ತೀನಿ ಅಷ್ಟೇ. ನಾನೀಗ ಅವಳನ್ನ ಅವಳು ಸಾಲ ಮಾಡ್ಕೊಂಡು ಅವಳು ಹಾಳಾಗಿ ಹೋಗ್ಲಿ ಎಂಬುದೇ ಇರೋದು ನನಗೆ. ದಡಪ್ಪ ಇಂತಾಗೆ 2 ಲಕ್ಷ ರೂಪಾಯಿ ಇಸ್ಕೊಂಡವಳೆ. ಅದಕ್ಕೆ ಮತ್ತೆ ನಾನು ಅದು ಆ ವಿಚಾರ ಎರಡು ಬರ್ತವೆಂಬ ಇದಕ್ಕೋಸ್ಕರನೇ ನಾನು ಹಂಗೆ ಮಾಡಿದ್ದು. ನಮ್ಮ ಪದ್ಮಗಂತೂ ಭಾಳ ಸಿಟ್ಟು ಬಂದ್ಬಿಡ್ತು. ನೋಡಿ ಕಿವಿಗಳ ಓದ್ಕೊಂಡಾಳಲ್ಲ ನನ್ನವ ಅಂತೇಳಿ ಅವಳಿಗೆ ಭಾಳ ಸಿಟ್ಟು ಬಂತು. ಅವಳು ಓದ್ಕೊಂಬಳು ಹೇಳಿದ್ದಿದ್ರು ಓದ್ಕೊಂಬಳು, ನೋಡಿಲ್ಲ ಅಷ್ಟೇ. ಅವಳೇನೇ ಓದ್ಕೊಂಬಂಗೆ ಇರ್ತಿರ್ಲಿಲ್ಲ, ಓದ್ಕೊಂಬಳು. ನೋಡೋದಲ್ಲ ವೀಕ್ಷಕರೇ, ತುಂಬ ಕ್ಲೋಸ್ ಆಗಿದ್ರು ಇವರೆಲ್ಲ ರೀತಂತಾಗೆ. ಆದರೆ ರೀತನ್ ಕಂಡ್ರೆ ಇವ್ರಿಗೆಲ್ಲನ ಯಾರಿಗೂ ಆಗಲ್ಲ. ನಾನೇ ರೀತನ್ ಬ್ಯಾಗ್ನೊಳಗೆ ಕಿವಿಯೆಲ್ಲ ಇಕ್ಕಿ ಕಳ್ಳಿ ಅಂತೇಳಿ ನಾನೇ ಮಾಡಿದ್ದು. ಇವ್ರೂ ಅವಳು ಕಂಡ್ರೆ ಆಗ್ತಾಯಿಲ್ಲ. ಇವರು ಅಂತ ಬಂದು ಬೈಕೆಂಬ್ತಿರ್ತಾರೆ. ಬರೀ ಮುಂದೆ ಮಾತ್ರ ರೀತಾ ಅಂತೇಳಿ ಏನೋ ಒಳ್ಳೆ ಮಾತಲ್ಲಿ ಮಾತಾಡಿಸ್ತಾರೆ ಅಷ್ಟೇ. ಇವ್ರಿಗೂ ಕಂಡ್ರೆ ಆಗಲ್ಲ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.